Kana's biggest fan. Waiting for Kooli on August 14. ಕೂಲಿ ಕೋತಿಗಳು ಸರ್, ಕೋತಿಗಳಲ್ಲಿ ಕೂಲಿ ಅವನ ತಮ್ಮನನ್ನು ಕೊಂದು ಸಾಯಿಸಿ ಹಾಕಿಬಿಟ್ಟಿದ್ದವಂತ. ಯಾರೊಬ್ರು ಕೇಳ್ತಾ ಇದ್ರು, ಬರೋ ನಿಮ್ದು ಬರೀ ಟೀ ಕುಡಿಯೋದಾಯ್ತು ಅಂತ. ಬೆಳಗ್ಗೆಯಿಂದ ಇನ್ನೂ ಒಂದು ಟೀ ಕುಡಿದಿಲ್ಲ. ನಾನು ಸ್ವಲ್ಪ ಹುಷಾರಿಲ್ಲ ಅಂತ ರೂಮ್ ಹತ್ರ ರೆಸ್ಟ್ ಮಾಡೋ ಅಂತ ಬಂದಿದ್ದೆ. ಮಳೆ ಮಾತ್ರ ನಿಲ್ತಾ ಇಲ್ಲ. ಯಪ್ಪ 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 ಬಚ್ಚಲು ಮನೆ ಆಗೋಯ್ತೆ ನಮ್ಮೂರಂತೂ. ಬ್ಲಾಗಲ್ಲಿ ಹಾಕಿದ್ರೆ ಸ್ಕೂಲವರು ಹಿಂದೆ ಯಾರಾದ್ರು ಸ್ಕೂಲು ಟೀಚರ್ಸು ಪ್ರಿನ್ಸಿಪಲ್ ಇದ್ರೆ ಅವರೇ ಹುಡುಕೊಂಬಂದು ಹೊಡೆದು ಬಿಡ್ತಾರೆ ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜರ್ ಡೈರೀಸ್. ಸೊ ಇವತ್ತಿರೋ ಸಂಡೇ, ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ನಾನು ದಿನ ಶುರುವೇ ಮಾಡಿಲ್ಲ. ನಾನು ಈಗ ತಿಂಡಿ ಮಾಡಿಕೊಂಡು ಟೌನ್ಗೆ ಹೋಗಬೇಕು. ಲೆಟ್ಸ್ ಗೋ. ಭಾನುವಾರದತ್ತು ಟಿಫನ್ ನೋಡ್ಕೋದೇ ಒಂದು ದೊಡ್ಡ ಕೆಲಸ. ಎಲ್ಲ ಹೋಟ್ಲು ಕ್ಲೋಸ್ ಆಗಿರ್ತದೆ, ಏನು ಮಾಡೋದು? ಇಲ್ಲೊಂದು ಹೋಟ್ಲಿತ್ತು, ದಿನ ಇಲ್ಲೇ ತಿಂಡಿ ಮಾಡೋದು, ಅದು ಕ್ಲೋಸ್ ಆಗಿದೆ. ಸ್ವಲ್ಪ ನನಗೆ ಹುಷಾರಿಲ್ಲ, ಇದಕ್ಕೆ ಬೆಳಗ್ಗೆಯಿಂದ ಏನೂ ಮಾಡೋಕ್ಕಾಗಿಲ್ಲ. ಈಗ ಭಾಸ್ಕರ್ ನೋಡಿ ಬಂದಿದ್ದೀನಿ. ಟೈಮು ಆಲ್ರೆಡಿ 4 ಗಂಟೆ. ಇವಾಗ ಊಟ ಮಾಡ್ಕೊಂಡಿದ್ದೀನಿ. ಎಲ್ಲೂ ಹೋಗಿಲ್ಲ, ಮಲಗಿದ್ದೆ ರೂಮಲ್ಲಿ. ಸ್ವಲ್ಪ ಯಾಕೋ ಹುಷಾರಿಲ್ಲ. ಆಮೇಲೆ ಇವತ್ತು ಚಂದ್ರಾಯಣದಲ್ಲಿ ಗುರು ರಾಯರ ಏನು ಮಗ ಆರಾಧನೆ, ರಾಯರ ಆರಾಧನೆ 254ನೇ ಆರಾಧನೆ ಇದೆ. ಇವನು ಅಲ್ಲಿಗೆ ಊಟಕ್ಕೆ ಹೋಗಿದ್ದ, ನಾನು ಅಲ್ಲಿಗೂ ಹೋಗಿರಲಿಲ್ಲ. ರೂಮಲ್ಲೇ ಬರೋದಿದೆ. ಈಗ ಬಂದು ಭಾಸ್ಕರ ಅಂದ್ಕೊಂಡು ಏನು ಭಾಸ್ಕರ್ ಲೋಕೇಶ್ ಕನಗ's biggest fan. Waiting for Kooli on August 14. ತಲೆ ಕೆಡ ಆಯ್ತವ್ರ ಇಬ್ರಿಗೂ. ಕೂಲಿ ಎಲ್ಲ ಅವಳು ಕೂಲಿ ಕೋತಿಗಳು ಸರ್, ಕೋತಿಗಳಲ್ಲಿ ಕೂಲಿ ಅವನ ತಮ್ಮನನ್ನು ಕೊಂದು ಸಾಯಿಸಿ ಹಾಕಿಬಿಟ್ಟಿದ್ದವು ಅಂತಾರಲ್ಲ, ಅದನ್ನ ಕೂಲಿ ಅಂತವ್ರೆ. ನಾವು ಈ ಥರ ಅಂದ್ಕೊಂಡು ಅವ್ರ್ಯಾಕೆ ಕೂಲಿಗೆ ಹೆಲ್ಪ್ ಮಾಡ್ತಾರೆ. ನಾವು ಕೂಲಿ ನೋಡೋಕ್ಕೆ ಈಗ ಏನು ಮಾಡ್ತಾ ಇದ್ದೀವಿ ಮೇಡಮ್, ವಾರ್ಮಪ್ ಆಯ್ತಾ ಇದ್ದೀವಿ ಕೈತಿ ನೋಡ್ಕೊಂಡು. ಎಲ್ಲಾದರೂ ಲಿಂಕ್ ಸಿಗುತ್ತಾ ಎಲ್ ಸಿಗೆ ಮತ್ತು ಕೂಲಿಗೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಬಂದು ಭಾಸ್ಕರ್ ಅವರು ಚೆಕಿಂಗ್ ಎಕ್ಸ್ಪರ್ಟು, ಚೆಕ್ ಮಾಡ್ತಾ ಇದ್ದೀವಿ ನೋಡ್ಕೊಂಡು. ಎಷ್ಟು ಮಳೆ ಬರ್ತಾ ಇದೆ ಅಂದರೆ, ನಿನ್ನೆಯಿಂದ ಯಾವುದೋ ಸಕಲೇಶ್ಪುರದಲ್ಲಿ ಅನ್ನಿಸ್ತಾ ಇತ್ತು. 1 ನಿಮಿಷ ಬಿಡ್ತಾನೆ, ಗಿಡಿ ಮಳೆ. ಬೈಕಲ್ಲಿ ಓಡಾಡೋದು. ಸೊ ಗೈಸ್, ಈಗ ಭಾಸ್ಕರ್ ಅಂಗಡಿಯಿಂದ ಬಂದೆ. ಕಾರ್ ನಿಲ್ಲಿಸಿ ಬೈಕ್ ಎತ್ತಿ ಹೋಗ್ಬೇಕು. ಅಂಡ್ ಯಾರೊಬ್ರು ಕೇಳ್ತಾ ಇದ್ರು, ಬರೋ ನಿಮ್ಮದು ಬರೀ ಟೀ ಕುಡಿಯೋದಾಯ್ತು ಅಂತ. ಬೆಳಗ್ಗೆಯಿಂದ ಇನ್ನೂ ಒಂದು ಟೀ ಕುಡಿದಿಲ್ಲ. ಈಗ ಟೀ ಕುಡಿಯೋಕೆ ಹೋಗಬೇಕು. ಮಳೆ ಬೇರೆ ಬಿಡ್ತಲ್ಲ. ಸೊ ಬೈಕ್ ನಿಲ್ಲಿಸಿ ಕಾರ್ ಎತ್ತಿ ಹೋಗೋ ಅಂತ ರೂಮ್ ಹತ್ರ ಬಂದೆ. ಸೊ ಗಾಯ್ಸ್, ಸದ್ಯಕ್ಕೆ ಮಳೆ ನಿಂತಿದೆ. ಟೈಮ್ 6:30 ಆಗಿದೆ. ನಾನು ಸ್ವಲ್ಪ ಹುಷಾರಿಲ್ಲ ಅಂತ ರೂಮ್ ಹತ್ರ ರೆಸ್ಟ್ ಮಾಡೋ ಅಂತ ಬಂದಿದ್ದೆ. ಭಾಸ್ಕರ 6 ಗಂಟೆಗೆ ಬರ್ತೀನಿ ರೂಮ್ ಹತ್ರ ಟೀ ಕುಡಿಯೋಕೆ ಹೋಗೋ ಅಂತ ಹೇಳಿದ. ಬಟ್ ಆಲ್ರೆಡಿ ಟೈಮ್ 6:30 ಆಗಿದೆ, ಇನ್ನೂ ಬಂದಿಲ್ಲ. ಸೊ ನಾನೇ ಕಾರ್ ಎತ್ಕೊಂಡು ಅವ್ನ ರೂಮ್ ಹತ್ರ, ಅವನ ಅಂಗಡಿ ಹತ್ರ ಹೋಗ್ತೀನಿ. ಡಾಕ್ಟ್ರಿಗೆ ತೋರಿಸ್ಬೇಕು ಅನಿಸುತ್ತೆ, ಯಾಕೋ ಸ್ವಲ್ಪ ತಲೆನೋವು ಜಾಸ್ತಿ ಆಗಿದೆ. ಹೋಗಿ ನೋಡಿ ಟೀ ಕುಡ್ಕೊಬರ್ಬೇಕು ಡಾಕ್ಟ್ರಿಗೆ ತೋರಿಸ್ಕೊಂಡು. ಈ ಮಳೇಲಿ ಬೈಕ್ಲಿ ಓಡಾಡೋದು ಇಂಪಾಸಿಬಲ್. ಯಾವ ಟೈಮಲ್ಲಿದ್ದರೂ ಕಾರ್ ಸ್ಟಾರ್ಟ್ ಆದಮೇಲೆ, ನಾನು ಕಾರ್ ಸ್ಟಾರ್ಟ್ ಮಾಡಿದ್ಮೇಲೆ RPM 1 ಕೆಳಗೆ ಬಂದ್ರೆ ಮೂವ್ ಮಾಡೋದು ನಾನು, ಇಲ್ಲಾಂದರೆ ಮೂವ್ ಮಾಡಲ್ಲ. ಇಟ್ಸ್ ಅ ಕಾರ್ ಗೈಸ್ ಥಿಂಗ್, ಯು ನೋ. ಪ್ರೀತಿ ಮಾಡುತ್ತೀನಿ ಹೋಗಮ್ಮ ಹೋಗೆ. 6 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ದವನು ಇನ್ನೂ ಅಲ್ಲೇ ಅಂಗಡಿಯಲ್ಲೇ ಅವನು ಕೆಲಸ ಮಾಡ್ತಾನೆ. ಯಾರು ಓಪನ್ ಮಾಡಿದ ಸಂಡೆ.
ಆಲ್ರೆಡಿ ಟೈಮ್ 6:45 ಆಗಿದೆ. ತಲೆನೂ ಆಯ್ತಾ ಇದೆ. ನಾನು ಟೀ ಕುಡಿಬೇಕು ಫಸ್ಟು. ಹೋಗಿ ಕರ್ಕೊಬಂದ್ಬಿಟ್ಟು ಹೋಗ್ಬೇಕು. ರೂಮ್ಗೆ ಹೋಗಿರ್ತೀನಿ 6 ಗಂಟೆಗೆ ಬಾ ಅಂತೇಳಿ. ಈಗ ಸಿಕ್ಕವನೆ. ಟೈಮ್ 7:15. ಏನು ಊಟನೂ ಮಾಡ್ಬೋದು, ಇವಾಗ ಟೀ ಕುಡಿಯೋದು. ಯಾವನವನು ಸಾಯ್ತವನಿಂದೆ ನೋಡಲಿ. ಏನು ಆರಿಸ್ಕೊ ಹೋಯ್ತಾನೆ ಯಾರು ಅವನು? ಡಿಸ್ಟರ್ಬ್ ಕೋತಿ ನಮಗೆ 6 ನೋಡಿಸ್ಬಿಡುತ್ತವನು. ಅಲ್ಲೋಗಿ ಸಿಗಾಕೊಂಡು. ಸೊ ಗೈಸ್, ನಾವು ಟೀ ಕುಡಿದಿರಲಿಲ್ಲ ಸಂಜೆಯಿಂದ. ಸೊ ನಾನು ಅಂದ್ಕೊಂಡೆ A to Bಗೆ ಹೋಗೋಣ. ನಾನು ನಾವಿಬ್ಬರು ಟೀ ಕುಡಿದ್ಬಿಟ್ಟು ನಾನು ಅಲ್ಲೇ ಊಟ ಮಾಡ್ಕೊತೀನಿ, ಹಾಗೆ ವಾಪಸ್ ಬರೋ ಚನ್ನಬಣ್ಣಕ್ಕೆ ಅಂತ. ಬಟ್ ಈಗ ಭಾಸ್ಕರ್ ಅವ್ರ ಅಪ್ಪ ಫೋನ್ ಮಾಡಿದರು. ಅವ್ರ ಊರಲ್ಲಿ ಏನೋ ದೇವ್ರದ್ದು ಹಬ್ಬ ಇತ್ತಂತೆ. ಸೊ ಇಲ್ಲಿಗೆ ಊಟಕ್ಕೆ ಬನ್ನಿ ಅಂತ ಫೋನ್ ಮಾಡಿದರು. ವೆಜ್ ಊಟ. ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಸೊ ವೆಜ್ ಊಟಕ್ಕೆ ಬಾ ಮಿಸ್ ಮಾಡಬೇಡ ಅಂತ ಕರಿತಾ ಇದ್ದಾರೆ. ಸೊ ನಾವು ಅಲ್ಲಿವರೆಗೂ ಹೋಗಿದ್ದವರು ವಾಪಸ್ ರಿಟರ್ನ್ ತಿರ್ಸ್ಕೊಂಡು ಈಗ ಆನ್ ದ ವೇ ಭಾಸ್ಕರ್ ಅವ್ರವ್ರಿಗೆ ಹೋಗಿ ಭಾಸ್ಕರ್ ಅವ್ರ ಮನೇಲಿ ಊಟ ಮಾಡಿಕೊಂಡು ವಾಪಸ್ ಚನ್ನಬಣ್ಣಕ್ಕೆ ಬರಬೇಕು. ಸಡನ್ ಪ್ಲ್ಯಾನ್ ಚೇಂಜ್ ಆಗ್ಬಿಟ್ಟಿದೆ ಈಗ. ಏನಪ್ಪ ಮಗ? ಹಬ್ಬ ವರಲಕ್ಷ್ಮಿ ಹಬ್ಬ ಮಾಡಿದ್ರಲ್ಲ, ಏನೋ ಅವ್ರ ಮನೆ ಕಡೆ ಏನೋ ವರಮಹಾಲಕ್ಷ್ಮಿ ಅದನ್ನ ಮಾಡ್ತಾರಂತೆ ವೆಜ್ ಊಟ. ಸೊ ಏನೇನೋ ಮಾಡಿದ್ದಾರೆ, ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ. ಸೊ ಈಗ ಪ್ರಾಬ್ಲಮ್ ಏನು ಅಂದರೆ ಭಾಸ್ಕರ ಊರಿಂದ ವೆಹಿಕಲ್ ಬಂದಿದ್ದಾನೆ, ನಾನು ಕಾರ್ಲಿದ್ದೀನಿ. ಮಳೆ ಬೇರೆ ಬರ್ತಾಯಿದೆ. ಅವ್ನ ಬೈಕ್ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಬೈಕ್ ತೊಗೊಬರ್ತೀನಿ ಅಂತ ಹೋಗಿದ್ದಾನೆ. ಅಲ್ಲೆಲ್ಲಾದರೂ ಪಾರ್ಕ್ ಮಾಡಬೇಕು ಅಥವಾ ಮಳೆ ನಿಂತ ಮೇಲೆ ನೋಡಿ ಅವ್ನ ಬೈಕಲ್ಲಿ ನಾನು ಕಾರಲ್ಲಿ ಅವ್ರ ಊರಿಗೆ ಹೋಗ್ಬೇಕು. ಚಾಲೆಂಜಿಂಗ್ ಸಿಚುವೇಶನ್ ಇದೆ. ಮಳೆ ಮಾತ್ರ ನಿಲ್ತಾ ಇಲ್ಲ. ಯಪ್ಪ ಬಚ್ಚಲು ಮನೆ ಆಗೋಗೈತೆ ನಮ್ಮೂರಂತೂ. ಹೋಗಪ್ಪ, ಯಾರು ಹಿಂಗೆ ಹಿಂಸೆ. ಫೈನಲಿ ಬೆಳಗ್ಗೆಯಿಂದ ಇವತ್ತು 1 ಗಂಟೆ ಕುಡಿದಿಲ್ಲ. ನಾನು ಕುಡಿದಿಲ್ಲ. ಇದೆ ಫಸ್ಟು ಪಕ್ಕದಲ್ಲಿ ಬಾಗ್ಲಾಕಿರಲ್ಲ, ಇವ್ರ ಅಂಗಡಿ ಪಕ್ಕದಲ್ಲಿ ಬಾಗ್ಲಾಕಿದ್ರು. ಸೊ 1 ಟೀ. ಸೊ ಗೈಸ್, ಭಾಸ್ಕರ ಅವ್ನ ಬೈಕಲ್ಲಿ ಬರ್ತಾ ಇದ್ದಾನೆ, ನಾನು ಒಬ್ಬನೇ ಕಾರಲ್ಲಿ ಹೋಗ್ತಾ ಇದ್ದೀನಿ. ನಾನು ಕಾರಲ್ಲಿ ಬಂದರೆ ವಾಪಸ್ ಮತ್ತೆ ಬಂದು ಬೈಕ್ ತರೋಕ್ಕಾಗಲ್ಲ, ಮಳೆ ಹೆಂಗೋ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅವ್ನ ಬೈಕಲ್ಲೇ ಅವ್ನು ಬರ್ತಾ ಇದ್ದಾನೆ, ನಾನು ಒಬ್ಬನೇ ಕಾರಲ್ಲಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ಭಾಸ್ಕರ್ ಊರು ಆನ್ ದ ವೇನೇ ನಾನು ಓದಿದ ಸ್ಕೂಲ್ ಇರೋದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಊರ್ಮಾರ್ನಹಳ್ಳಿ ಅಂತ. ಇಲ್ಲಿಗೊಂದು ದಿನ ಬರಬೇಕು. ಏನೇನು ಆಟ ಆಡಿದ್ದೀವಿ ನಾವು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಆಡಿದ್ದೀವಿ. ಒಂದು ಸತಿ ರಿವಿಸಿಟ್ ಮಾಡಬೇಕು. ಸ್ಕೂಲ್ ಮೆಮೊರೀಸ್ ಎಲ್ಲ ಸ್ಕೂಲಿದ್ದಾಗ ಚೆನ್ನಾಗಿತ್ತು. ಆರಾಮಾಗಿ ಅವರೇ ಊಟ ಕೊಡೋರು, ತಿಂಡಿ ಕೊಡೋರು, ನಮ್ಮ ಪಾಡಿಗೆ ನಾವಿರೋದು. ಈಗಿನ ಥರ ಯಾವುದೇ ಫೈನಾನ್ಷಿಯಲ್ ಸ್ಟ್ರೆಸ್ ಇಲ್ಲ, ಫ್ಯಾಮಿಲಿ ಸ್ಟ್ರೆಸ್ ಇಲ್ಲ, ದುಡ್ಡು ಮಾಡಬೇಕು ಹಂಗೆ ಹಿಂಗೆ ಏನಿಲ್ಲ. ರೆಸಿಡೆನ್ಷಿಯಲ್ ಸ್ಕೂಲು. ಬೆಳಗ್ಗೆ ಎದ್ದೇಳ್ಸೋದು ಅವರೇ ಎದ್ದೇಳ್ಸೋರು, ವಾಡ್ದು ಎದ್ದೇಳ್ಸೋರು ಮಾತ್ರ ಅದು ಬೇರೆ ಪ್ರಶ್ನೆ. ಎದ್ದೇಳ್ಸೋರು, ತಿಂಡಿ ಕೊಡೋರು, ಊಟ ಕೊಡೋರು ಟೈಮ್ಗೆ. ಚೆನ್ನಾಗಿರ್ತಿತ್ತು. ಫುಲ್ ಫೈನಾನ್ಷಿಯಲ್ ಫ್ರೀಡಮ್. ಒಂದು ಸಿಂಗಲ್ ರುಪಿನೂ ಇರ್ತಿಲ್ಲ ನಮ್ಮ ಹತ್ರ ಅವಾಗ. ಬಟ್ ಸಿಂಗಲ್ ರುಪಿನಿಂದ ಎಷ್ಟೋ ಮನ್ಸೆಲ್ಲ ಹೋಗೋದು ಗೊತ್ತು. ಬೇಕೇ ಎಸೆನ್ಷಿಯಲ್ ಬೇಕೇ ಆಗ್ತಿರ್ಲಿಲ್ವಲ್ಲ, ಆ ನೀಡೇ ಇರ್ತಿರಲಿಲ್ಲ ನಮಗೆ. ಅಷ್ಟು ಚೆನ್ನಾಗಿತ್ತು ಸ್ಕೂಲು. ಒಂದು ಸತಿ ಸ್ಕೂಲ್ ರಿವಿಸಿಟ್ ಮಾಡಿ ಒಂದು ವ್ಲಾಗ್ ಮಾಡಬೇಕು. ನಾವು ಎಲ್ಲೆಲ್ಲಿ ಏನೇನು ಮಾಡಿದ್ವಿ ಅದಂತೂ ವ್ಲಾಗಲ್ಲಿ ಹಾಕೋಷ್ಟಂತೂ ಮಾಡಿಲ್ಲ. ವ್ಲಾಗಲ್ಲಿ ಹಾಕಿದ್ರೆ ಸ್ಕೂಲವರು ಹಿಂದೆ ಯಾರಾದರೂ ಸ್ಕೂಲು ಟೀಚರ್ಸು ಪ್ರಿನ್ಸಿಪಲ್ ಇದ್ದರೆ ಅವರೇ ಹುಡುಕೊಂಬಂದು ಹೊಡೆದು ಬಿಡ್ತಾರೆ. ಅಷ್ಟೊಂದೆಲ್ಲ ಏನೋ ಮಾಡಿಬಿಟ್ಟಿದ್ದೀವಿ ನಾವು ಸ್ಕೂಲಲ್ಲಿ. ಸೊ ಒಂದು ಸತಿ ರಿವಿಸಿಟ್ ಮಾಡಬೇಕು. ಭಾಸ್ಕರ್ ಅವರು ಫ್ರಂಟಿಂದ ಲೀಡ್ ಮಾಡ್ತಾ ಇದ್ದಾರೆ. जैसे साहिल मिला एक लड़की को देखा तो ऐसा लगा